ಕಳೆದ ಸೆಷನ್ನಲ್ಲಿ ಬೌದ್ಧ ಧರ್ಮದ ತತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಸೆಷನ್ನಲ್ಲಿ ಬೌದ್ಧ ಧರ್ಮದ ಪ್ರಚಾರ ಹೇಗೆ ಆಯಿತು ಮತ್ತು ಅದು ಹೇಗೆ ಜನಪ್ರಿಯತೆಯನ್ನು ಪಡಿತು ಅನ್ನೋಂತಹದ್ದನ್ನು ನಾವು ನೋಡೋಣ. ಬೌದ್ಧ ಧರ್ಮ ಭಾರತದಲ್ಲಿ ಅದರ ಜನ್ಮಸ್ಥಳವಾದಂಥ ಭಾರತದಲ್ಲಿ ಇವತ್ತು ಕ್ಷೀಣಗತಿನಲ್ಲಿ ಇದ್ರೂ ವಿದೇಶಗಳಲ್ಲಿ ಅದು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ವಿಶ್ವವ್ಯಾಪಿಯಾಗಿ ಅದು ಇವತ್ತು ಹರಡಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏಳಿಗೆಯನ್ನು ಹೊಂದಿದಂತಹ ಈ ಧರ್ಮ, ಅದರಲ್ಲೂ ಒಬ್ಬ ಸಣ್ಣ ಬುಡಕಟ್ಟಿನ ರಾಜಕುಮಾರನೊಬ್ಬ ಸ್ಥಾಪಿಸಿದಂತಹ ಈ ಧರ್ಮ ಜಗದ್ವಿಖ್ಯಾತಿಯನ್ನು ಪಡೆದಿದ್ದಂತಹದ್ದು ಒಂದು ರೋಚಕವಾದಂತಹ ಅಂಶ. ಸೊ ಹಾಗಾಗಿ ಅನೇಕ ಕಾರಣಗಳು ಈ ಒಂದು ಧರ್ಮ ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಗಿದೆ. ಶಾಕ್ಯ ಸಿಂಹ, ಏಷ್ಯಾದ ಜ್ಯೋತಿ ಅಂತ ಹೇಳಿ ಇವನನ್ನು ಕರೀತಾರೆ. ಹಾಗಾಗಿ ಅಂತಹದ್ದೊಂದು ಏಷ್ಯಾದ ಜ್ಯೋತಿಯಾಗಲಿಕ್ಕೆ ಕಾರಣ ಈ ಧರ್ಮ ಒಳಗೊಂಡಿರುವಂತಹ ಅಭೂತಪೂರ್ವವಾದಂತಹ, ಸರಳವಾದಂತಹ, ನೇರವಾದಂತಹ, ಈ ಒಂದು ಸುಲಭವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗಿರುವಂತಹ ತತ್ವಗಳು, ಅವಲ್ಲದೆ ಇನ್ನೂ ಅನೇಕ ಅಂಶಗಳು ಇದಕ್ಕೆ ಕಾರಣ ಆಗಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಈ ಒಂದು ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಅಂತಂದರೆ ಧಾರ್ಮಿಕ ಸಂಘಗಳು. ಈ ಧಾರ್ಮಿಕ ಬೌದ್ಧ ಸಂಘಗಳು ಏನಿದೆ ಇವು ಈ ಧರ್ಮದ ಬೆಳವಣಿಗೆಗೆ ಮತ್ತೊಂದು ಕಾರಣ. ಬೌದ್ಧ ಭಿಕ್ಷುಗಳು ಮತ್ತು ಭಿಕ್ಷುಣಿಯರು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಮತ್ತು ಧರ್ಮಂ ಶರಣಂ ಗಚ್ಚಾಮಿ ಅಂತ. ಹಾಗಾಗಿ ಬುದ್ಧನಲ್ಲಿ ಶರಣು ಹೋಗಬೇಕು, ಬೌದ್ಧ ಧರ್ಮದ ಅನುಯಾಯಿಯಾದಂಥವನು ಬುದ್ಧನಲ್ಲಿ ಶರಣು ಹೋಗಬೇಕು. ಹಾಗೇನೆ ಸಂಘದಲ್ಲಿ ನಂಬಿಕೆ ನಿಷ್ಠೆಯನ್ನು ಹೊಂದಿರಬೇಕು, ಹಾಗೇನೆ ಬೌದ್ಧ ಧರ್ಮದಲ್ಲಿ ನಂಬಿಕೆಯನ್ನು ಇಡಬೇಕು ಅನ್ನುವಂತಹ ಅಂಶವನ್ನು ಇವು ಪ್ರತಿಪಾದಿಸ್ತವೆ. ಹಾಗಾಗಿ ಈ ಮೂರು ಅಂಶಗಳೇನಿದೆ ಅದರಲ್ಲಿ ಈ ಒಂದು ಧರ್ಮದ ಜನಪ್ರಿಯತೆ ಅಡಗಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಇದನ್ನು ಹೇಳೋದ್ರ ಮೂಲಕ ಭಾರತದ ಮನೆ ಬಾಗಿಲುಗಳಿಗೆ ಜನರತ್ತ ಈ ಒಂದು ಧರ್ಮವನ್ನು ಕೊಂಡೊಯ್ಯುವಂತಹ ಕೆಲಸವನ್ನು ಈ ಬೌದ್ಧ ಭಿಕ್ಕುಗಳು ಮತ್ತು ಭಿಕ್ಷುಣಿಯರು ಬಹಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದ್ದಂತಹದ್ದು. ಮತ್ತು ತಾವು ಈ ಧರ್ಮವನ್ನು ಅನುಸರಿಸಿ ಇತರರಿಗೆ ಅದನ್ನು ಮಾದರಿಯಾಗಿ ತೋರಿಸಿದ್ದಂತಹದ್ದು. ಬರೀ ಹೇಳಿದರೆ ಯಾರು ಅದನ್ನು ಅನುಸರಿಸಲ್ಲ, ತಾವು ಹಾಗಿದ್ದು ಹೇಳಿದರೆ ಮಾತ್ರ ಯಾರಾದರೂ ಅದನ್ನು ನಂಬುತ್ತಾರೆ ಮತ್ತು ಅದನ್ನು ಅನುಸರಿಸ್ತಾರೆ. ಹಾಗಾಗಿ ಇವರು ಕೂಡ ಈ ಒಂದು ಧರ್ಮವನ್ನು ಸ್ವತಃ ತಾವು ಅನುಸರಿಸಿ ಅದನ್ನು ಇತರರಿಗೆ ಹೇಳಿದ್ದಂತಹದ್ದು, ಮಾದರಿಯಾಗಿದ್ದಂತಹದ್ದು. ಹಾಗಾಗಿ ಈ ಒಂದು ಧರ್ಮ ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಹಾಗೆ ಮತ್ತೊಂದು, ಬೌದ್ಧ ಧರ್ಮವನ್ನು ಅನುಸರಿಸುವಂಥ ಪ್ರತಿ ವ್ಯಕ್ತಿ ಕೂಡ ಈ ಒಂದು ತತ್ವಗಳೇನಿದೆ ಅದರಲ್ಲಿ ಬಹಳ ನಂಬಿಕೆಯನ್ನು, ವಿಶ್ವಾಸವನ್ನು ಇಡಬೇಕು. ಇದರಿಂದಾಗಿ ಮಾತ್ರ ಈ ಧರ್ಮ ಉಳಿಲಿಕ್ಕೆ, ನಂಬಿದ್ರಿಂದ ಮತ್ತು ಅದನ್ನು ಅನುಸರಿಸಿದ್ರಿಂದ ಈ ಒಂದು ಜನಪ್ರಿಯತೆ ಏನಿದೆ ಅದು ಆಗಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಬುದ್ಧನ ಈ ಒಂದು ಪ್ರಾಮಾಣಿಕತೆ ಮತ್ತು ಹಾಗೇನೆ ಜೀವಿಗಳ ಬಗೆಗೆ ಅವನಿಗೆ ಇದ್ದಂತಹ ಈ ಒಂದು ಸಹಾನುಭೂತಿ, ಹಾಗೆ ಅವನ ವಿನಮ್ರ ಭಾವನೆ, ವಾಕ್ಚಾತುರ್ಯ, ಅವನ ಆಕರ್ಷಕವಾದಂತಹ ವ್ಯಕ್ತಿತ್ವ, ಅವನ ನಿಲುವು, ಅವನು ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸ್ತಾ ಇದ್ದಂತಹ ರೀತಿ, ಇವೆಲ್ಲವೂ ಏನಾಯಿತು, ಬಹುಬೇಗ ಸಾಮಾನ್ಯನಿಂದ ಹಿಡಿದು ಅರಸರವರೆಗೂ ಕೂಡ ಈ ಒಂದು ಪ್ರಭಾವ ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಅವನು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ನಡೆಸ್ಕೊಳ್ತಾ ಇದ್ದಿದ್ದ. ಅದು ಆಳಿರಲಿ ಅರಸನಿರಲಿ ಅವರಲ್ಲಿ ಭಿನ್ನತೆಯನ್ನು ಅವನು ಕಾಣ್ತಾ ಇರಲಿಲ್ಲ. ಕನಿಷ್ಠ ಗರಿಷ್ಠ ಎಲ್ಲರನ್ನ ಕೂಡ ಒಂದೇ ರೀತಿಯಲ್ಲಿ ನೋಡುವಂತಹ ಅವನ ಮನೋಧರ್ಮ ಏನಿದೆ ಅದು ಬಹುಬೇಗ ಇವನ ತತ್ವಗಳಲ್ಲಿ ವಿಶ್ವಾಸಗಳನ್ನು ಇಡಲಿಕ್ಕೆ ಸಾಧ್ಯ ಆಗಿದ್ದಂತಹದ್ದು. ಹಾಗಾಗಿ ರಾಜನಷ್ಟೇ ಅಲ್ಲದೆ ಸಾಮಾನ್ಯರು ಕೂಡ ಬೌದ್ಧ ಧರ್ಮದತ್ತ ವಾಲಲಿಕ್ಕೆ ಇದು ಅನುವಾಗಿದ್ದಂತಹದ್ದು. ಹಾಗೆಯೇ ವ್ಯಾಧಿಗ್ರಸ್ತರ ಬಗ್ಗೆ,
ಅವರ ಅವರ ಬಗ್ಗೆ ಅವನಲ್ಲಿದ್ದಂತಹ ಅನುಕಂಪ, ದಯೆ, ಕರುಣೆ ಮೊದಲಾದಂತಹ ಆದರ್ಶ ಉದಾತ್ತ ಗುಣಗಳು ಏನಿದೆ ಅವು ಬಹುಬೇಗ ಎಲ್ಲರಿಂದ ಆಕರ್ಷಣೆಗೆ ಒಳಗಾಗಿದ್ದಂತಹದ್ದು. ಹಾಗೆ ಯೇಸು ಕ್ರಿಸ್ತನಂತೆ ಇವನು ಕೂಡ ಈ ಒಂದು ಅನುಕಂಪ, ಕರುಣೆ, ದಯೆಗಳು ಏನಿದೆ ಅವುಗಳನ್ನು ಹೇಳ್ತಾ ಬಂದಿದ್ದಂತಹದ್ದು. ಬುದ್ಧ ಬಹುಬೇಗ ಜನಪ್ರಿಯತೆಯನ್ನು ಪಡೀಲಿಕ್ಕೆ ಇದು ಅನುವನ್ನು ಮಾಡಿಕೊಡ್ತು. ಇವನು ಕೂಡ ಯೇಸು ಕ್ರಿಸ್ತನ ಥರ ಶಾಂತಿದೂತನಾಗಿ ನಮಗೆ ಕಂಡು ಬರ್ತಾನೆ. ಹಾಗೆ ವ್ಯಾಧಿಗ್ರಸ್ತರಲ್ಲಿ ಅವನಿಗೆ ಅನುಕಂಪ, ದಯೆ, ಕರುಣೆ ಮೊದಲಾದಂಥ ಗುಣಗಳು ಇತ್ತು. ಯೇಸು ಕ್ರಿಸ್ತ ಕೂಡ ಅದೇ ಥರ ಇದ್ದಂಥವನು. ಹಾಗಾಗಿ ಇವರಿಬ್ಬರು ಕೂಡ ಶಾಂತಿ ಸಂದೇಶಗಳನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರು. ಸೊ ಹಾಗಾಗಿ ಆ ಸಾಲಿಗೆ ಇವನು ಕೂಡ ಬುದ್ಧ ಕೂಡ ಸೇರ್ತಾನೆ. ಗೌತಮ ಬುದ್ಧ ಕೇಡನ್ನು ಒಳಿತಿನಿಂದ, ದ್ವೇಷವನ್ನು ಪ್ರೇಮದಿಂದ ಗೆಲ್ಲಲಿಕ್ಕೆ ಶ್ರಮಿಸಿದಂಥವನು. ಹಾಗಾಗಿ ಈ ಒಂದು ಎಷ್ಟೇ ಕೆಡಕನ್ನು ಮಾಡಿದ್ರೂ ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಅನ್ನುವಂತಹ ಅವನ ಗುಣ ಮತ್ತು ಹಾಗೆ ಅವನು ನಡ್ಕೊಳ್ತಾ ಇದ್ದಂತಹ ರೀತಿ. ಹಾಗಾಗಿ ಕೆಡುಕನ್ನು ಒಳಿತಿನಿಂದ, ದ್ವೇಷವನ್ನು ಪ್ರೇಮದಿಂದ ಗೆಲ್ಲಬೇಕು ಅಂತ ಹೇಳಿ ಅವನು ತನ್ನ ಅನುಯಾಯಿಗಳಿಗೆ ಬೋಧಿಸ್ತಾನೆ. ಒಮ್ಮೆ ಒಬ್ಬ ಅಜ್ಜ ಬುದ್ಧನನ್ನು ಮನಬಂದಂತೆ ತೆಗಳ್ತಾನೆ. ಆದರೆ ಬುದ್ಧ ಮೌನವಾಗಿ ಕೇಳಿ ಅವನ ಎಲ್ಲ ಬೈಗುಳಗಳು ಮುಗಿದಾಗ ನೀಡುವ ಕಾಣಿಕೆಯನ್ನು ಯಾರಾದರೂ ನಿರಾಕರಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ಮರುಪ್ರಶ್ನೆಯನ್ನು ವೃದ್ಧನಿಗೆ ಹಾಕ್ತಾನೆ. ಆಗ ಅವನು ಅದಕ್ಕೆ ನೀಡೋನಲ್ಲಿ ಅದು ಉಳಿಯುತ್ತೆ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಬುದ್ಧ ಹೇಳ್ತಾನೆ, ಈಗ ನಾನು ನಿನ್ನ ಬೈಗುಳಗಳನ್ನು ನಾನು ಸ್ವೀಕರಿಸಿಲ್ಲ, ಹಾಗಾಗಿ ಅವೆಲ್ಲವೂ ನಿನ್ನಲ್ಲೇ ಉಳಿತು ಅಂತ ಹೇಳ್ತಾನೆ. ಹಾಗೆ ಆ ಥರ ಹೇಳೋದ್ರ ಮೂಲಕ ಅವರ ಮನಸ್ಸಿಗೆ ತಟ್ಟೋ ಹಾಗೆ ಮಾಡೋಂತಹದ್ದು. ಅಲ್ಲಿ ಅದಕ್ಕೆ ಪ್ರತಿಯಾಗಿ ವಾದ ವಿವಾದಗಳಾಗಲಿ ಯಾವುದೂ ಇಲ್ಲ. ಅದನ್ನು ಬಹಳ ಸಮಾಧಾನ ಚಿತ್ತದಿಂದ ಆಲಿಸಿ ಮತ್ತು ಅಷ್ಟೇ ಸಮಾಧಾನವಾಗಿ ಅವನನ್ನು ಕಣ್ತೆರೆಸೋ ಅಂತಹ ಪ್ರಯತ್ನಗಳಿದೆಯಲ್ಲ ಇದು. ಹಾಗಾಗಿ ಅವನು ಬೈದ ಅಂದ್ಬಿಟ್ಟು ಅವನ ಮೇಲೆ ಕೋಪವನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ಅವನನ್ನು ಶಪಿಸೋ ಅಂಥದ್ದಾಗಲಿ ಮಾಡಲಿಲ್ಲ. ಅದನ್ನು ಬಹಳ ಸಮಾಧಾನ ಚಿತ್ತದಿಂದ ಆಲಿಸಿ ಅವನಿಗೆ ತಿಳುವಳಿಕೆಯನ್ನು ಮೂಡಿಸುವಂಥ ಕೆಲಸವನ್ನು ಇವನು ಮಾಡ್ತಾನೆ. ಹಾಗಾಗಿ ಇಂತಹದ್ದೊಂದು ಸಮಾಧಾನ ಮತ್ತು ಸಮಸ್ಯೆಯನ್ನು ಪರಿಹರಿಸುವಂತಹ ಒಂದು ಟೆಕ್ನಿಕ್ ಏನಿದೆ ಅದನ್ನು ನಾವು ಇವನಲ್ಲಿ ನೋಡ್ತೀವಿ. ಹಾಗಾಗಿ ಎಲ್ರಿಗೂ ಆ ಥರದ್ದು ಒಂದು ಸಮಾಧಾನ ಇರೋದಿಲ್ಲ. ನಮ್ಮನ್ನು ಬೈತಾರೆ ಅಥವಾ ನಮ್ಮನ್ನು ಟೀಸ್ ಮಾಡ್ತಾರೆ ಅನ್ನೋದು ಗೊತ್ತಾಗಿದ ತಕ್ಷಣವೇ, ಅವರನ್ನು ನೋಡಿದ ತಕ್ಷಣವೇ ಮುಖಭಾವಗಳಲ್ಲೇ ಬದಲಾವಣೆಗಳನ್ನು ವ್ಯಕ್ತಪಡಿಸುವಂತಹದ್ದು. ಹಾಗೆ ಇರುವಂತಹ ಜನರ ನಡುವೆ ಬುದ್ಧ ಹೀಗೆ ಸಮಸ್ಯೆಗಳನ್ನು ಬಹಳ ಸಮಾಧಾನ ಚಿತ್ತದಿಂದ ಕೇಳೋದು ಮತ್ತು ಅದಕ್ಕೆ ಪರಿಹಾರಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದ. ಇದು ಕೂಡ ಏನಾಯಿತು, ಅವನ ಅನುಯಾಯಿಗಳ ಸಂಖ್ಯೆ ವೃದ್ಧಿಸಲಿಕ್ಕೆ ಅನುವನ್ನು ಮಾಡಿಕೊಡ್ತು. ಅವನು ವ್ಯವಹರಿಸ್ತಾ ಇದ್ದಂತಹ ರೀತಿ, ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದಂತಹ ಬಗೆ ಇದೆಯಲ್ಲ, ಅದು ಬಹಳ ಇಂಪ್ರೆಸಿವ್ ಆಗಿ ಇದ್ದಿದ್ದಂತಹದ್ದು. ಬೌದ್ಧ ಧರ್ಮದ ತತ್ವಗಳೇನಿದೆ ಅವು ಅತ್ಯಂತ ಸರಳ ಮತ್ತು ಸುಲಭವಾಗಿ ಇದ್ದಿದ್ದಂತಹದ್ದು. ಜನಸಾಮಾನ್ಯರಿಗೆ ಬಹುಬೇಗ ಅರ್ಥ ಆಗ್ತಾ ಇದ್ದಿದ್ದಂತಹದ್ದು. ಬೌದ್ಧ ಧರ್ಮದ ತತ್ವಗಳು ಏನಿದೆ ಅವು ಬಹಳ ಸರಳವಾಗಿ ಇದ್ದಿದ್ದಂತಹದ್ದು. ಹಾಗಾಗಿ ಬಹುಬೇಗ ಅವು ಸಾಮಾನ್ಯರಿಗೆ ಅರ್ಥ ಆಗ್ತಾ ಇತ್ತು. ಸರಳವಾದಂತಹ ನಿರೂಪಣೆಗಳು. ಈಗ ಮಾನವನ ದುಃಖಕ್ಕೆ ಕಾರಣ, ಮಾನವನ ಬದುಕು ದುಃಖದಿಂದ ಕೂಡಿದೆ, ದುಃಖಕ್ಕೆ ಕಾರಣ ಆಸೆ ಎನ್ನುವಂತಹದ್ದು. ಅಂದರೆ ನಮಗೆ ಗೊತ್ತಿದೆ, ನಮ್ಮ ಸಂಕಷ್ಟಗಳಿಗೆ ಕಾರಣ ಏನು ಅನ್ನುವಂತಹದ್ದು ನಮಗೆ ಗೊತ್ತಿದೆ. ನಮ್ಮಲ್ಲಿ ಇರುವಂತಹ ಲೋಭ ಏನಿದೆ ಆ ಲೋಭವನ್ನು ನಾವು ಬಿಟ್ಟರೆ ನಮಗೆ ಅರ್ಧ ಸಮಸ್ಯೆಗಳು ಬಗೆಹರಿಯುತ್ತೆ ಎನ್ನುವಂತಹದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಮನೆ ಕಟ್ಟೋದಿರ್ಬೋದು, ಅಥವಾ ವಾಹನಗಳನ್ನು ತಗೊಳ್ಳೋದಿರ್ಬೋದು, ಅಥವಾ ಮೊಬೈಲ್ ಖರೀದಿಗಳಿರ್ಬೋದು, ಅಥವಾ ಒಡವೆಗಳ ಆಭರಣಗಳ ಖರೀದಿಗಳಿರ್ಬೋದು, ಇದೆಲ್ಲನೂ ನಾವು ಎಷ್ಟು ಆಸೆ ಬುರುಕರಾಗ್ತೀವೋ ಅಷ್ಟು ಸಮಸ್ಯೆಗಳು ನಮಗೆ ಬರುತ್ತೆ. ಯಾಕಂದರೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಬೆನ್ನತ್ತೋ ಅಂತಹದ್ದು, ಹೌದಲ್ವಾ? ಹಾಗಾಗಿ ಇಂತಹ ಕ್ಷಣಿಕವಾಗಿರುವಂತಹ ಆಸೆಗಳನ್ನು, ಕ್ಷಣಿಕ ಸುಖಕ್ಕಾಗಿ ನಾವು ಮಾಡುವಂತಹ ಅಪರಾಧಗಳು ಏನಿದೆ ಅವುಗಳನ್ನು ನಮಗೆ ನಾವೇ ನಿಗ್ರಹಿಸ್ಕೊಳ್ಬೋದಾಗಿರೋದು. ಅದಕ್ಕೆ ಯಾರೂ ಬೇಕಾಗಿಲ್ಲ. ನಾನು ಅದನ್ನು ಮಾಡಬಾರ್ದು ಅಂತೇಳಿ ನನ್ನೊಳಗೆ ನಾನು ಶಪಥಗಳನ್ನು ಮಾಡುವಂತಹದ್ದು. ಹಾಗಾಗಿ ಅವನ
ಅವನವನ ಏಳಿಗೆಗೆ ಅವನವನ ಉದ್ಧಾರಕ್ಕೆ ಅವನೇ ದುಡಿಬೇಕು ಅನ್ನೋಂತಹ ಮಹಾವೀರನ ತತ್ವ. ಈಗ ಅವನ ಮೋಕ್ಷಕ್ಕೆ ಅವನೇನೆ ಏನು ದೇವರ ಧ್ಯಾನಗಳನ್ನು ಅವನೇ ಮಾಡಬೇಕು, ಅವನ ಮೋಕ್ಷಕ್ಕೆ ಅವನೇ ಹೋರಾಡಬೇಕು ಅನ್ನುವಂತಹದ್ದು, ದುಡಿಬೇಕು ಅನ್ನುವಂತಹದ್ದು. ಹಾಗಾಗಿ ಅವನ ಏಳಿಗೆಗೆ ಅವನೇ ಶ್ರಮಿಸಬೇಕು. ನಾನು ದೇವರನ್ನು ಕಾಣಬೇಕು, ಅಥವಾ ನಾನು ಪರೀಕ್ಷೆಯಲ್ಲಿ ಓದಿ ಚೆನ್ನಾಗಿ ಪಾಸ್ ಆಗಬೇಕು, ಅಥವಾ ನಾನು ಕೆಲಸವನ್ನು ತಗೊಳ್ಬೇಕು ಅಂತ ಅಂದರೆ ನಾನೇ ಓದಬೇಕು. ಬೇರೆಯವರು ಓದಿದರೆ ಅಥವಾ ಬೇರೆಯವರು ಪರೀಕ್ಷೆ ಬರೆದ್ರೆ ಅದರಿಂದ ನನಗೆ ಯಾವುದೇ ಲಾಭಗಳಿಲ್ಲ. ಸೊ ಹಾಗಾಗಿ ನನ್ನ ಹಸಿವಿಗೆ ಹೇಗೆ ನಾನು ಊಟ ಮಾಡ್ತೀನೋ, ನನ್ನ ಜ್ಞಾನದಾಹಕ್ಕೆ ನಾನು ಹೇಗೆ ಅದೇನ ಶೀಲಳಾಗಿರ್ತೀನೋ, ಹಾಗೆ ಅವರವರ ಕಷ್ಟಕ್ಕೆ ಅವರವರೇನೆ ಪರಿಶ್ರಮಗಳನ್ನು ಪಡಬೇಕು ಅನ್ನುವಂತಹದ್ದನ್ನು ಬಹಳ ಸರಳವಾಗಿ, ಬಹಳ ನೇರವಾಗಿ ಅವನು ತನ್ನ ತತ್ವಗಳಲ್ಲಿ ತಿಳಿಸಿರುವಂತಹದ್ದು. ಅಷ್ಟೇ ಅಲ್ಲದೇನೆ ಜನಸಾಮಾನ್ಯರ ಭಾಷೆಯಾಗಿರುವಂತಹ ಈ ಒಂದು ಪಾಳಿ ಭಾಷೆಗಳು, ಪ್ರಾಕೃತ ಭಾಷೆಗಳು ಅಂದು ಇದ್ದಂತಹ ಲೋಕಲ್ ಭಾಷೆಗಳು ಏನಿದೆ, ಜನಸಾಮಾನ್ಯರ ಭಾಷೆಗಳು, ಪ್ರಾದೇಶಿಕ ಭಾಷೆಗಳಲ್ಲೇನೆ ಅವನು ಬೋಧನೆಯನ್ನು ಮಾಡಿದ್ದಂತಹದ್ದು. ಇದರಿಂದಾಗಿ ಏನಾಯಿತು, ಸುಲಭವಾಗಿ ಅವರು ಇವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದಂತಹದ್ದು. ಯಾವುದೇ ಕಠಿಣವಾದಂತಹ ವಿಧಿಗಳನ್ನೋದಿರಲಿಲ್ಲ. ಮತ್ತು ಬೌದ್ಧ ಧರ್ಮ ಯಾವುದೇ ದುಬಾರಿ ವೆಚ್ಚದ ಪೂಜೆ ಪುನಸ್ಕಾರಗಳನ್ನು, ಆಚಾರ ವಿಚಾರಗಳನ್ನು ಅದು ಹೇಳಲಿಲ್ಲ. ವೈದಿಕ ಧರ್ಮದಲ್ಲಿ ಇದ್ದಂತಹ ದುಬಾರಿ ಖರ್ಚು ವೆಚ್ಚದ ಯಜ್ಞ ಯಾಗಗಳನ್ನಾಗಲಿ, ಅಥವಾ ಪುರೋಹಿತರ ಮಧ್ಯಸ್ಥಿಕೆಯಲ್ಲಿ ಅಥವಾ ಇನ್ನಿತರರ ಮಧ್ಯಸ್ಥಿಕೆಯಲ್ಲಿ ನಡಿಬೇಕು ಅನ್ನುವಂತಹ ವ್ರತ ನಿಯಮಗಳನ್ನಾಗಲಿ ಇದು ಹೇಳಿಲ್ಲ. ಬದಲಾಗಿ ಯಾವುದೇ ವೆಚ್ಚಗಳಿಲ್ಲದೆ, ಈಗ ನನಗೆ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಗೊತ್ತಾದ ಮೇಲೆ ನನ್ನ ಆಸೆ ಬಿಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಏನೂ ಖರ್ಚು ವೆಚ್ಚಗಳಿಲ್ಲ. ಹಾಗೇನೆ ಸತ್ಯ ನುಡಿಬೇಕು, ಅಹಿಂಸೆಯನ್ನು ಆಚರಿಸಬೇಕು, ಕಳ್ಳತನ ಮಾಡದೇ ಇರೋದಂತಹದ್ದು, ಹಾಗೇನೆ ಸಂಪತ್ತಿನ ಸಂಗ್ರಹಣೆ ಮಾಡದೇ ಇರೋದು, ಬ್ರಹ್ಮಚರ್ಯಗಳನ್ನು ಪಾಲಿಸೋದು, ಇಂದ್ರಿಯ ನಿಗ್ರಹಗಳನ್ನು ಮಾಡ್ಕೊಳ್ಳೋದು, ಇದನ್ನೆಲ್ಲ ಅವರೇ ಮಾಡ್ಕೊಳ್ಬೋದಾಗಿರುವಂತಹ ವಿಚಾರಗಳು. ಅದನ್ನು ಅನ್ಯರು ಮಾಡಲಿಕ್ಕೆ, ನಮಗಾಗಿ ಅನ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂತಹ ಸರಳವಾದಂತಹ ಅವರೇ ನಿಭಾಯಿಸಬೇಕಾಗಿರುವಂತಹ ಅಂಶಗಳು. ಹಾಗಾಗಿ ಅಲ್ಲಿ ಇನ್ನೊಬ್ಬರ ಪರಿಶ್ರಮ ಅಥವಾ ಇನ್ನೊಬ್ಬರ ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆಗಳು ಏನಿದೆ ಅದು ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನು ಅವನು ಹೇಳಿದ್ದಂತಹದ್ದು. ಇದು ಈ ಧರ್ಮ ಜನಪ್ರಿಯತೆ ಆಗಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಹಾಗೇನೆ ಬೌದ್ಧ ಧರ್ಮದಲ್ಲಿ ವೈಶಾಲ್ಯತೆ ಅನ್ನೋದು ಇತ್ತು, ಮತ್ತು ಹಾಗೇನೆ ಹೊಂದಾಣಿಕೆ ಕೂಡ ಇದ್ದಿದ್ದಂತಹದ್ದು. ಯಾಕಂದರೆ ಎಲ್ಲರನ್ನ ಒಳಗೊಳ್ಳುವಂತಹದ್ದು ಇತ್ತು, ಪರಸ್ಪರರಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವಂತಹದ್ದು. ಬಡವ ಬಲ್ಲಿದ, ಮೇಲು ಕೀಳು, ಸ್ತ್ರೀ ಪುರುಷ ಅನ್ನುವಂತಹ ತಾರತಮ್ಯಗಳು, ಮತ್ತು ಕನಿಷ್ಠ ಗರಿಷ್ಠ ಅನ್ನುವಂತಹ ಅಂತಸ್ತಿನಿಂದಾಗಲಿ ಅಳೆಯುವಂತಹದ್ದು ಇರಲಿಲ್ಲ. ಸೊ ಹಾಗಾಗಿ ಈ ಧರ್ಮದಲ್ಲಿ ವೈಶಾಲ್ಯತೆ ಇದ್ದಿದ್ದಂತಹದ್ದು ಈ ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಹೊಂದಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಹಾಗೇನೆ ವರ್ಣಭೇದವಿಲ್ಲದೆ ಇರುವಂತಹದ್ದು. ಈಗ ನಮಗೆ ವೈದಿಕ ಧರ್ಮದಲ್ಲಿ ವರ್ಣಭೇದ, ವರ್ಗಭೇದಗಳಿವೆಲ್ಲವೂ ಕೂಡ ಇದ್ದಿದ್ದಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಎಲ್ಲ ಜಾತಿ ತಾರತಮ್ಯಗಳಿದ್ದಂತಹದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ಭಿನ್ನ ಭೇದಗಳಿಲ್ಲದೇನೆ ಎಲ್ಲರಿಗೂ ಸಮಾನವಾಗಿ ಸಮಾನತೆಯ ನೆಲೆಗಟ್ಟಿನಲ್ಲಿ ಬೌದ್ಧ ಧರ್ಮ ಇದ್ದಿದ್ರಿಂದಾಗಿ ಮತ್ತು ಆ ತತ್ವಗಳನ್ನು ಪ್ರಸಾರ ಮಾಡಿದ್ರಿಂದಾಗಿ ಬಹುಬೇಗ ಇದು ಜನಸಾಮಾನ್ಯರನ್ನು ಆಕರ್ಷಿಸ್ತು. ಅದರಲ್ಲೂ ಈ ಒಂದು ಧರ್ಮ ಅಸಂಖ್ಯಾತ ಈ ಒಂದು ವೈಶ್ಯರು, ಶೂದ್ರ ವರ್ಗಗಳು ಏನಿದೆ ಅದು ಅವರಿಗೆ ಬಹಳ ಪ್ರಿಯವಾಗಿ ಕಾಣುತ್ತೆ. ಯಾಕಂದರೆ ಅವರನ್ನು ವೈದಿಕ ಧರ್ಮದಲ್ಲಿ ಬಹಳ ಕನಿಷ್ಠವಾಗಿ ಕಾಣುವಂತಹದ್ದಿತ್ತು. ಹಾಗಾಗಿ ಅವರಿಗೆ ಈ ಒಂದು ಸರಳ ಮೋಕ್ಷ ಮಾರ್ಗಗಳು ಏನಿದೆ ಅದು ವೈದಿಕ ಧರ್ಮದಲ್ಲಿ ಇರಲಿಲ್ಲ. ಯಾಕಂದರೆ ಶೂದ್ರರನ್ನು ಬಹಳ ಕನಿಷ್ಠವಾಗಿ ನೋಡ್ತಾ ಇದ್ರು ಮತ್ತು ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ರು. ಹಾಗಾಗಿ ಆ ವರ್ಗಕ್ಕೆ ಇದು ಹೆಚ್ಚು ಅಪ್ಯಾಯಮಾನವಾಗಿ ಕಂಡಿದ್ದಂತಹದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಬ್ರಾಹ್ಮಣ ಕ್ಷತ್ರಿಯರ ಸಂಖ್ಯೆ ಸಮಾಜದಲ್ಲಿ ಎಷ್ಟಿರುತ್ತೆ, ಸೊ ಹಾಗಾಗಿ ಅವರು ಬಹಳ ಅಲ್ಪ ಸಂಖ್ಯೆಯಲ್ಲಿ ಇರುವಂಥವ್ರು, ಬಹುಸಂಖ್ಯಾತರಾಗಿ ಇರುವಂಥವ್ರು ಈ ಶೂದ್ರ ಜನಾಂಗ. ಸೊ ಹಾಗಾಗಿ ಇವರಿಗೆ ಇದು ಬಹಳ ಅಪ್ಯಾಯಮಾನವಾಗಿ ಕಂಡಿದ್ದಂತಹದ್ದು. ಹಾಗೆಯೇ ಈ ಮಧ್ಯೆ ವೈದಿಕ ಧರ್ಮದಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಮೂಢನಂಬಿಕೆ, ಅಂಧಾನುಕರಣೆಗಳು ಮತ್ತು ಅತಿಯಾಗಿ ಸಹಿಸಲಿಕ್ಕೇ ಕಷ್ಟ ಆಗಿದ್ದಂತಹದ್ದು.
ಯಾವುದೇ ಸಾಧನೆಗಳನ್ನು ಮಾಡಲಿಕ್ಕೆ, ಸಾಮ್ರಾಜ್ಯ ವಿಸ್ತಾರಗಳಿರಬಹುದು ಅಥವಾ ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಇರಬಹುದು, ಪುತ್ರ ಪೌತ್ರಿಯರನ್ನು ಪಡೀಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಯಜ್ಞ ಯಾಗಾದಿಗಳು ಮತ್ತು ಮಂತ್ರೋಚ್ಚಾರಣೆಗಳಿಂದ ಪಡಿಬೋದು ಅನ್ನುವಂತಹ ನಂಬಿಕೆಗಳಿದ್ದಂಥದ್ದು. ರಾಜರುಗಳು ಸಾಮ್ರಾಜ್ಯ ವಿಸ್ತರಣೆಗೆ ಯಜ್ಞಗಳನ್ನು ಮಾಡಬೇಕು ಅನ್ನುವಂತಹದ್ದು. ಸೊ ಹಾಗಾಗಿ ಇಂಥ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ದುಬಾರಿಯಾದಂತಹ ವೆಚ್ಚಗಳು. ಸೊ ಹಾಗಾಗಿ ಇಂತಹ ಯಾವುದೇ ಆಚರಣೆಗಳು ಇಲ್ಲಿ ಇಲ್ಲದೆ ಇದ್ದಿದ್ದಂತಹದ್ದನ್ನು ನಾವು ಗಮನಿಸ್ಬೋದು. ಸೊ ಹಾಗಾಗಿ ಮೂಢನಂಬಿಕೆಗಳು, ಅಂಧಾನುಕರಣೆಗಳಿಗೆ ಇಲ್ಲಿ ಅವಕಾಶಗಳನ್ನೋದು ಇರಲಿಲ್ಲ. ಹಾಗಾಗಿ ಮೋಕ್ಷ ಅನ್ನುವಂತಹದ್ದೇನಿದೆ ಅದು ಎಲ್ಲರೂ ಕೂಡ ಅವರವರ ಮೋಕ್ಷಕ್ಕೆ ಅವರವರೇ ಪರಿತಪಿಸಬೇಕು ಅನ್ನುವಂತಹದ್ದು. ಹಾಗಾಗಿ ವೈದಿಕ ಧರ್ಮದಲ್ಲಿ ಸಾಮಾನ್ಯರಿಗೆ ನಿಲುಕದೇ ಇದ್ದಂತಹ ಈ ಒಂದು ಮೋಕ್ಷ ಮಾರ್ಗ ಇಲ್ಲಿ ಸುಲಭವಾಗಿ ಲಭ್ಯ ಆಗ್ತಾ ಇತ್ತು. ಹಾಗಾಗಿ ಹೆಚ್ಚಿನ ಜನ ಈ ಧರ್ಮದತ್ತ ವಾಲಲಿಕ್ಕೆ ಇದು ಅನುವನ್ನು ಮಾಡಿಕೊಡ್ತು. ಮತ್ತು ಹಾಗೇನೆ ಕೆಲವರಿಗೆ ಅಥವಾ ವಿಶಿಷ್ಟ ವರ್ಗಕ್ಕೆ ಇದು ಮೀಸಲಾಗಿದ್ದಲ್ಲ ಅನ್ನುವಂತಹದ್ದನ್ನು ಹೇಳಿದ್ದಂತಹದ್ದು. ಹಾಗಾಗಿ ವರ್ಣಭೇದವಿಲ್ಲದೆ ಸಕಲರಿಗೂ ಮೋಕ್ಷ ಮಾರ್ಗಗಳನ್ನು, ಸಕಲರಿಗೂ ಮೋಕ್ಷವನ್ನು ಒದಗಿಸುವಂತಹ ಒಂದು ಸರಳ ಸಮಾನತೆಯ ನೆಲೆಗಟ್ಟಿನಲ್ಲಿ ಈ ಬೌದ್ಧ ಧರ್ಮದ ತತ್ವಗಳು ಇತ್ತು. ಹಾಗಾಗಿ ನೊಂದಂತಹ ಜನತೆ ಬಹಳ ಆಶಾದಾಯಕವಾಗಿ ಇದರತ್ತ ವಾಲಲಿಕ್ಕೆ ಇದು ಅನುವನ್ನು ಮಾಡಿಕೊಡ್ತು. ಹಾಗೇನೆ ಅಂದಿನ ವೈದಿಕ ಧರ್ಮದ ತತ್ವಗಳು ಏನಿದೆ ಅವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲೇ ಇದ್ದಿದ್ದಂತಹದ್ದು. ವೈದಿಕ ಧರ್ಮದಲ್ಲಿ ಸಂಸ್ಕೃತದ ಈ ಒಂದು ಸುಪ್ರಮಸಿ ಏನಿದೆ ಅದು ಹೆಚ್ಚಾಗಿ ಇದ್ದಿದ್ದಂತಹದ್ದನ್ನು, ಅದರ ಪಾರಮ್ಯತೆಯನ್ನು ನಾವು ನೋಡ್ತೀವಿ. ಆದರೆ ಈ ಧರ್ಮದಲ್ಲಿ ಈ ಸಂಸ್ಕೃತಕ್ಕೆ ಬದಲಾಗಿ ಇಲ್ಲಿ ಜನಸಾಮಾನ್ಯರ ಭಾಷೆಯಾದಂತಹ ಪಾಳಿ ಭಾಷೆಯನ್ನು ಅವನು ಬಳಸಿದ್ದಂತಹದ್ದು. ಯಾಕೆ ಅಂತಂದರೆ ಸಂಸ್ಕೃತ ಭಾಷೆ ಏನಿದೆ ಅದನ್ನು ದೇವ ಭಾಷೆ ಅಂತ ಹೇಳಿ ಪರಿಗಣಿಸಲಾಗ್ತಾ ಇತ್ತು. ನಮ್ಮ ವೈದಿಕ ಸಾಹಿತ್ಯವೆಲ್ಲವೂ ಕೂಡ ವೈದಿಕ ಧರ್ಮದ ತತ್ವಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿಯೇ ರಚಿಸಲ್ಪಟ್ಟಿದ್ದಂತಹದ್ದು. ಸೊ ಹಾಗಾಗಿ ಇವುಗಳನ್ನು ಶೂದ್ರರು ಏನಿದ್ದಾರೆ ಅವರು ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದಂಥವರು ಪಠಿಸೋ ಹಾಗಿಲ್ಲ ಅನ್ನುವಂತಹದ್ದು. ಈ ಮಂತ್ರಗಳನ್ನು ಪಠಿಸಲಿಕ್ಕೆ ಯೋಗ್ಯರು ಪುರೋಹಿತರು ಅನ್ನುವಂತಹದ್ದು ನಂಬಿಕೆ ಆ ಕಾಲಘಟ್ಟಕ್ಕೆ ಇದ್ದಿದ್ದಂತಹದ್ದು. ಹಾಗಾಗಿ ಅವರನ್ನು ಹೊರತುಪಡಿಸಿ ಅನ್ಯರಿಗೆ ಈ ಒಂದು ವೈದಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ನಿಷಿದ್ಧ ಅಥವಾ ನಿಷೇಧಗಳಿದ್ದಂತಹದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಕೆಲವೇ ಜನರ ಕಪಿಮುಷ್ಟಿಯಲ್ಲಿ ಅಥವಾ ಹಿಡಿತದಲ್ಲಿ ಈ ಒಂದು ವೈದಿಕ ಧರ್ಮ ಅನ್ನುವಂತಹದ್ದು ಇತ್ತು. ಹಾಗಾಗಿ ಈ ಒಂದು ವೈದಿಕ ಸಾಹಿತ್ಯ ಸಂಸ್ಕೃತದಲ್ಲಿ ಇದ್ದಂತಹ ಈ ಸಾಹಿತ್ಯ ಮಂತ್ರಗಳು ಏನಿದೆ ಇವ್ಯಾವುದೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಅವುಗಳನ್ನು ವಿವರಿಸಿ ಹೇಳುವಂತಹವರ ಕೊರತೆ ಅವತ್ತು ಸಾಕಷ್ಟು ಇತ್ತು. ಹಾಗಾಗಿ ಈ ಧರ್ಮ ಏನನ್ನ ಹೇಳುತ್ತೆ ಅನ್ನುವಂತಹದ್ದು, ನಿಜವಾಗಿಯೂ ವೈದಿಕ ಸಾಹಿತ್ಯದಲ್ಲಿ ಏನಿತ್ತು ಅಂತ ಹೇಳಿ ಅದರ ಸುಜ್ಞಾನವನ್ನು ಹೇಳುವಂತಹ ವೈದಿಕ ಧರ್ಮದ ನಿಜವಾದಂತಹ ಸಾರವನ್ನು ತಿಳಿಸುವಂತಹ ಅವರ ಕೊರತೆ ಅಂದಿಗೆ ಇದ್ದಿದ್ದಂತಹದ್ದು. ಹಾಗಾಗಿ ಅದರಲ್ಲಿ ಇದ್ದಂತಹ ಉದಾತ್ತ ಜ್ಞಾನ ಏನಿದೆ ಅದು ಜನಸಾಮಾನ್ಯರಿಗೆ ತಿಳಿಯೋ ಹಾಗೆ ಇರಲಿಲ್ಲ. ಸೊ ಹಾಗಾಗಿ ಸರಳವಾಗಿ ನೇರವಾಗಿ ಬೋಧನೆ ಮಾಡಿದಂಥ, ಅವರದ್ದೇ ಭಾಷೆಯಲ್ಲಿ ಬೋಧನೆ ಮಾಡಿದಂಥ ಈ ಒಂದು ಧರ್ಮ ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲಕರವಾಗಿ ಇತ್ತು. ಸೊ ಹಾಗಾಗಿ ಹೆಚ್ಚು ಜನ ಈ ಧರ್ಮದತ್ತ ತಮ್ಮ ಒಲವನ್ನು ತೋರಿಸಲಿಕ್ಕೆ, ಈ ಧರ್ಮವನ್ನು ಅನುಸರಿಸಲಿಕ್ಕೆ ಇದು ಅನುವನ್ನು ಮಾಡಿಕೊಡುತ್ತೆ. ಯಾಕಂದರೆ ಪುರೋಹಿತರ ಮೂಲಕನೇ ಕೇಳಬೇಕಂದ್ರೆ ಅದು ಮತ್ತೊಬ್ಬರ ಈ ಒಂದು ನೆರವು. ಹಾಗಾಗಿ ಅನ್ಯರ ನೆರವಿಲ್ಲದೆ, ಅನ್ಯರ ಈ ಒಂದು ಸಹಾಯವಿಲ್ಲದೆ ಅನುಸರಿಸಬಹುದಾದ, ತನಗೆ ತಾನೇ ಅನುಸರಿಸಬಹುದಾದಂತಹ ಈ ತತ್ವಗಳು ಏನಿದೆ ಇವು ಬಹುಬೇಗ ಜನಸಾಮಾನ್ಯರನ್ನು ಆಕರ್ಷಿಸ್ತಾ. ಹಾಗಾಗಿ ಹೆಚ್ಚು ಜನ ಈ ಒಂದು ಧರ್ಮವನ್ನು ಅನುಸರಿಸಲಿಕ್ಕೆ ಇದು ಕೂಡ ಒಂದು ಕಾರಣ ಆಗಿದ್ದಂತಹದ್ದು. ಹಾಗೆಯೇ ಬುದ್ಧನ ಆಕರ್ಷಕ ನಿಲುವು ಏನಿದೆ ಅದು ಕೂಡ ಕಾರಣ. ಬುದ್ಧನ ಅಪಿಯರೆನ್ಸ್ ಇದೆಯಲ್ಲ ಅದು ಬಹಳ ಅಟ್ರಾಕ್ಟಿವ್ ಆಗಿ ಇದ್ದಿದ್ದಂತಹದ್ದು. ಸೊ ಹಾಗಾಗಿ ಶಾಂತಿಯ ಸಾಕಾರ ಮೂರ್ತಿಯಂತೆ ಇದ್ದಂತಹವನು ಈ ಬುದ್ಧನ ವ್ಯಕ್ತಿತ್ವ ಕೂಡ ಅಷ್ಟೇನೆ. ಯಾರನ್ನೇ ಆಗಲಿ ನೋಡಿದ ತಕ್ಷಣ ಅಟ್ರಾಕ್ಟ್ ಮಾಡ್ತಾ ಇತ್ತು. ಅಯಸ್ಕಾಂತದ ಥರ ಅವರನ್ನು ತನ್ನತ್ತ ಸೆಳೆಯುವಂತಹ ಒಂದು
ಇದು ವ್ಯಕ್ತಿತ್ವ ಅವನದ್ದಾಗಿ ಇದ್ದಿದ್ದಂತಹದ್ದು. ಇದರಿಂದಾಗಿ ಅವನ ಈ ಒಂದು ನಿಲುವು ಮತ್ತು ವ್ಯಕ್ತಿತ್ವ ಎರಡೂ ಕೂಡ ಬಹುಬೇಗ ಬೇರೆಯವರು ಆಕರ್ಷಣೆಗೆ ಒಳಗಾಗೆ ಮಾಡ್ತಾ ಇತ್ತು. ಹಾಗಾಗಿ ಹೆಚ್ಚು ಜನ ಇವನ ಅನುಯಾಯಿಗಳಾಗಲಿಕ್ಕೆ ಇದು ಕೂಡ ಒಂದು ಪ್ರಮುಖವಾದಂಥ ಕಾರಣ. ಹಾಗೆಯೇ ಈ ಒಂದು ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಸಾಮಾನ್ಯರಷ್ಟೇ ಅಲ್ಲ, ಮತ್ತು ರಾಜರುಗಳು ಹಾಗೇನೆ ಅಂದಿನ ಕಾಲದ ವರ್ತಕ ವರ್ಗದವರು ಏನಿದ್ದಾರೆ ಅವರೆಲ್ಲ ಈ ಧರ್ಮವನ್ನು ಅನುಸರಿಸಿದ್ರು ಮತ್ತು ಈ ಧರ್ಮಕ್ಕೆ ಕಾಣಿಕೆಗಳನ್ನು ಕೊಟ್ಟರು. ಈ ಧರ್ಮವನ್ನು ಅನುಸರಿಸಿದ್ರು. ಹಾಗೆಯೇ ಈ ಧರ್ಮದ ಏಳಿಗೆಗೆ ಉದಾರವಾದಂಥ ಕಾಣಿಕೆಗಳನ್ನು ಕೊಟ್ಟರು ಮತ್ತು ತಮ್ಮನ್ನು ಆ ಧರ್ಮದಲ್ಲಿ ತೊಡಗಿಸ್ಕೊಂಡ್ರು. ಹಾಗಾಗಿ ಧನಿಕ ವರ್ಗದವರು, ವ್ಯಾಪಾರಿಗಳ ಈ ಒಂದು ಬೆಂಬಲ ಕೂಡ ಇದಕ್ಕೆ ಸಿಕ್ಕಿದ್ರಿಂದಾಗಿ ಆರ್ಥಿಕ ಸಂಪನ್ಮೂಲಗಳು ಏನಿದೆ ಅದು ಕೂಡ ಇದಕ್ಕೆ ಹೇರಳವಾಗಿ ಒದಗಿದ್ದಂತಹದ್ದು. ಹಾಗಾಗಿ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಗಿದ್ದಂತಹದ್ದು. ವ್ಯಾಪಾರಿಗಳು ಬೌದ್ಧ ಧರ್ಮಕ್ಕೆ ಉದಾರವಾದಂತಹ ಪ್ರೋತ್ಸಾಹಗಳನ್ನು ನೀಡಿದ್ರು. ಸೇಟಿಗಳು ಅಂತ ಹೇಳಿ ಹೆಸರಾಗಿದ್ದಂಥ ವ್ಯಾಪಾರಸ್ಥರು ಗೌತಮ ಬುದ್ಧನಿಗೆ ಅವನ ಶಿಷ್ಯರಿಗೂ ಕೊಡುಗೈದಾನಿಗಳಾಗಿ ಇದ್ದಂಥವರು ಉದಾರವಾದಂಥ ಕಾಣಿಕೆಗಳನ್ನು ಈ ಸೇಟಿಗಳು ನೀಡಿದ್ರು. ಇದರಿಂದಾಗಿ ಕೂಡ ಬೌದ್ಧ ಧರ್ಮ ಸಾಕಷ್ಟು ಜನಪ್ರಿಯತೆಯನ್ನು ಪಡೆಯಿತು. ಉದಾಹರಣೆಗೆ ಅನಾಥಪಿಂಡಕ ಅನ್ನೋವಂಥ ವರ್ತಕ ಚೇತಕವನವನ್ನು ಕೊಡುಗೆಯಾಗಿ ಇವನಿಗೆ ಕೊಟ್ಟಿದ್ದಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖಿಸಬಹುದು. ಹಾಗೆಯೇ ಈ ಬೌದ್ಧ ಸಮ್ಮೇಳನಗಳು ಕೂಡ ಈ ಒಂದು ಧರ್ಮದ ಜನಪ್ರಿಯತೆಗೆ ಮತ್ತೊಂದು ಕಾರಣ ಅಂತ ಹೇಳಿ ನಾವು ಹೇಳ್ಬೋದು. ಕ್ರಿಸ್ತಪೂರ್ವ 483ರಲ್ಲಿ ಅಜಾತಶತ್ರು ರಾಜಗೃಹದಲ್ಲಿ ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದ. ಈ ಮೊದಲನೇ ಬೌದ್ಧ ಸಮ್ಮೇಳನ ಏನಿದೆ ಇದರಲ್ಲಿ ಇದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ವಹಿಸಿದ್ದ. ಈ ಸಮ್ಮೇಳನಕ್ಕೆ ಏನೆಲ್ಲ ಆರ್ಥಿಕ ಸಂಪನ್ಮೂಲಗಳು ಬೇಕು ಅದೆಲ್ಲವನ್ನು ಅಜಾತಶತ್ರು ಏನಿದ್ದಾನೆ ಅವನು ಒದಗಿಸಿಕೊಟ್ಟಿದ್ದ. ಇಲ್ಲಿ ಪವಿತ್ರ ಗ್ರಂಥಗಳ ರಚನೆ ಏನಿದೆ ಆ ಒಂದು ರಚನೆಯನ್ನು ಮಾಡುವಂತಹದ್ದು ಈ ಒಂದು ಸಮ್ಮೇಳನದ ಉದ್ದೇಶವಾಗಿ ಇದ್ದಿದ್ದಂತಹದ್ದು. ಈ ಸಮ್ಮೇಳನದ ಪರಿಣಾಮವಾಗಿ ಸುತ್ತಪಿಟಕ ಮತ್ತು ವಿನಯ ಪಿಟಕಗಳೇನಿದೆ ಅವು ರಚನೆ ಆಯಿತು. ಹಾಗಾಗಿ ಬೌದ್ಧ ಧರ್ಮದ ತತ್ವಗಳು ಏನಿದೆ ಅವುಗಳನ್ನು ಈ ಮಹಾಸಭೆ ಏನಿದೆ ಅದರಲ್ಲಿ ಸಂಗ್ರಹಿಸಿ ಅದನ್ನು ಮತ್ತೆ ಪರಿಷ್ಕರಿಸುವಂಥ ಮತ್ತು ಅವುಗಳನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಇದರಿಂದ ಕೂಡ ಬೌದ್ಧ ಧರ್ಮ ಸಾಕಷ್ಟು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಯಿತು. ಹಾಗೆಯೇ ಕ್ರಿಸ್ತಪೂರ್ವ 387ರಲ್ಲಿ ಎರಡನೇ ಬೌದ್ಧ ಮಹಾಸಭೆ ಏನಿದೆ ಅದು ವೈಶಾಲಿಯಲ್ಲಿ ಜರುಗುತ್ತೆ. ಸಬಕಮಿ ಇದರ ಅಧ್ಯಕ್ಷನಾಗಿ ಇದ್ದಂಥವನು. ಕಾಲಾಶೋಕ ಈ ಸಮ್ಮೇಳನದ ಆಶ್ರಯದಾತನಾಗಿ ಇದ್ದ. ವೈಶಾಲಿಯಲ್ಲಿ 387ರಲ್ಲಿ ಈ ಒಂದು ಎರಡನೇ ಬೌದ್ಧ ಸಮ್ಮೇಳನ ಅನ್ನೋದು ನಡೆಯುತ್ತೆ. ಸಾಂಪ್ರದಾಯಿಕ ಶಿಷ್ಯರಿಗೂ ಮತ್ತು ಅಸಾಂಪ್ರದಾಯಿಕ ಶಿಷ್ಯರ ನಡುವೆ ಈ ಒಂದು ನಿಯಮ ಆಚರಿಸ್ತಾ ಇದ್ದಂಥ ವಜ್ಜಿ ಶಿಷ್ಯರಿಗೂ ಇದ್ದಂತಹ ಕಲಹ ಏನಿದೆ ಅದನ್ನು ಸರಿಪಡಿಸುವಂತಹದ್ದು ಈ ಸಮ್ಮೇಳನದ ಉದ್ದೇಶ. ಅಂದರೆ ಈ ಸಮ್ಮೇಳನದಲ್ಲಿ ಏನು ಬೌದ್ಧ ಧರ್ಮೀಯರಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳಿದೆ ಅವುಗಳನ್ನು ಸರಿಪಡಿಸಿ ಬೌದ್ಧ ಧರ್ಮವನ್ನು ಏಕತೆಯಲ್ಲಿ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಇಚ್ಛೆಯನ್ನು ಇದು ಹೊಂದಿತ್ತು. ಆದರೆ ಈ ಸಮ್ಮೇಳನದ ಅಲ್ಲಿ ಅಂತಹದ್ದೊಂದು ಏನು ಸಾಧನೆ ಅನ್ನುವಂತಹದ್ದು ಅಥವಾ ಅದರ ಉದ್ದೇಶ ಅನ್ನೋದು ಈಡೇರಲಿಲ್ಲ. ಪರಿಣಾಮವಾಗಿ ಸ್ಥವಿರವಾದಿಗಳು ಮತ್ತು ಮಹಾಸಾಂಘಿಕರು ಅಂತೇಳಿ ಎರಡು ಪಂಗಡಗಳಾಗಿ ಬೌದ್ಧ ಧರ್ಮ ವಿಭಜನೆಯನ್ನು ಹೊಂದಿತು. ಮತ್ತು ಕ್ರಿಸ್ತಪೂರ್ವ 240ರಲ್ಲಿ 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಜರುಗತ್ತೆ. ಇದರ ಅಧ್ಯಕ್ಷತೆಯನ್ನು ಮೊಗ್ಗಲಿಪುತ್ರ ತಿಸ್ಸ ವಹಿಸಿದ್ದ. ಅಶೋಕ ಈ ಸಮ್ಮೇಳನದ ಆಶ್ರಯದಾತನಾಗಿ ಇದ್ದಂಥವನು. ಪರಸ್ಪರ
ವಿರೋಧಿ ಗುಂಪುಗಳಿಂದ ಹಕ್ಕು ಸ್ಥಾಪನೆಯ ಕಚ್ಚಾಟವನ್ನು ನಿವಾರಿಸೋದು, ಹಾಗೆಯೇ ತ್ರಿಪಟಿಕಗಳ ರಚನೆಯನ್ನು ಮಾಡೋದು ಈ ಸಮ್ಮೇಳನದ ಉದ್ದೇಶವಾಗಿತ್ತು. ಈ ಸಮ್ಮೇಳನದ ಪರಿಣಾಮವಾಗಿ ಅಭಿಧಮ್ಮ ಪಿಟಕ ರಚನೆ ಆಯಿತು. ಸ್ಥವಿರವಾದಿಗಳು ನಿಜವಾದ ಬೌದ್ಧ ಧರ್ಮ ತೀರ್ಮಾನ ಆಯಿತು ಮತ್ತು ಪ್ರಪಂಚದ ವಿವಿಧ ಭಾಗಗಳಿಗೆ ಧರ್ಮ ಪ್ರಚಾರವನ್ನು ಮಾಡಲಾಯಿತು. ಮತ್ತು ಇದಾದ ಮೇಲೆ 4ನೇ ಸಮ್ಮೇಳನ ಕ್ರಿಸ್ತ ಶಕ 100ರಲ್ಲಿ ಜರುಗತ್ತೆ. ಕಾಶ್ಮೀರದ ಕುಂಡಲವನ ಅಥವಾ ಜಲಂಧರ್ನಲ್ಲಿ ಈ 4ನೇ ಸಮ್ಮೇಳನ ನಡೆಯುತ್ತೆ. ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿದ್ದ. ಕಾನಿಷ್ಕ ಈ ಸಮ್ಮೇಳನದ ಆಶ್ರಯದಾತನಾಗಿ ಇದ್ದಂಥವನು. ಬೌದ್ಧ ಧರ್ಮದ ಅಲ್ಲಿ ಈಗಾಗಲೇ ಇದ್ದಂತಹ 18 ಶಾಖೆಗಳು ಏನಿದೆ, ಬೌದ್ಧ ಧರ್ಮದ 18 ಶಾಖೆಗಳು ಏನಿದೆ, ಆ 18 ಶಾಖೆಗಳ ಮಧ್ಯೆ ಸಾಮರಸ್ಯವನ್ನು ತರುವಂತಹ ಘನ ಉದ್ದೇಶವನ್ನು ಈ ಸಮ್ಮೇಳನ ಹೊಂದಿತ್ತು. ಆದರೆ ಈ 4ನೇ ಬೌದ್ಧ ಸಮ್ಮೇಳನದಿಂದ ಅನೇಕ ಪರಿಣಾಮಗಳು ಅನ್ನೋದು ಉಂಟಾಯಿತು. ಇವರು ಅಂದ್ಕೊಂಡಂಥ ನಿರೀಕ್ಷಿತ ಮಟ್ಟದ ಐಕ್ಯತೆಯನ್ನು ಇಲ್ಲಿ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀನಯಾನ ಮತ್ತು ಮಹಾಯಾನ ಅಂತ ಹೇಳಿ ಈ ಬೌದ್ಧ ಧರ್ಮ 2 ಶಾಖೆಗಳಾಗಿ ವಿಭಜನೆಯನ್ನು ಹೊಂದಿತು. ತ್ರಿಪಟಿಕಗಳ ಮೇಲೆ ಮಹಾವಿಭಾಷಾ ಅಥವಾ ಮಹಾವಿಭಾಸ ಅನ್ನುವಂತಹ ವಿಮರ್ಶಾ ಗ್ರಂಥವನ್ನು ಇಲ್ಲಿ ರಚನೆ ಮಾಡಲಾಯಿತು. ಪಾಳಿ ಭಾಷೆಗೆ ಬದಲು ಸಂಸ್ಕೃತ ಭಾಷೆಯಲ್ಲಿ ಗೋಷ್ಠಿಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಲಾಯಿತು. ಮಹಾಯಾನ ಬೌದ್ಧ ಮತ ಮಧ್ಯ ಏಷ್ಯಾ, ಚೈನಾ, ಜಪಾನ್ ದೇಶಗಳಿಗೆ ಹಾಗೂ ಹೀನಯಾನ ಬೌದ್ಧ ಮತ ಶ್ರೀಲಂಕಾ, ಬರ್ಮಾ ಮತ್ತು ಥೈಲ್ಯಾಂಡ್ ದೇಶಗಳಿಗೂ ಹರಡಿತು. ಸೊ ಹಾಗಾಗಿ ಈ ಒಂದು ಬೌದ್ಧ ಧರ್ಮ ಏನಿದೆ ಅದು ಗೌತಮ ಬುದ್ಧ ಮರಣ ಹೊಂದ 100 ವರ್ಷಗಳ ನಂತರ ಧರ್ಮದಲ್ಲಿ ಒಡಕು ಅನ್ನೋದು ಕಾಣಿಸ್ಕೊಳ್ತು. ವೈಶಾಲಿನಲ್ಲಿ ನಡೆದಂಥ 2ನೇ ಸಮ್ಮೇಳನದಲ್ಲಿ ಇದು ಸ್ಥವಿರವಾದಿ ಮತ್ತು ಮಹಾಸಾಂಘಿಕರು ಅಂತ ಹೇಳಿ 2 ಪಂಥಗಳಾದರೆ, ಕ್ರಿಸ್ತಶಕ 1ನೇ ಶತಮಾನದಲ್ಲಿ ನಡೆದಂಥ ಬೌದ್ಧ ಸಮ್ಮೇಳನದಲ್ಲಿ 4ನೇ ಸಮ್ಮೇಳನದಲ್ಲಿ ಹೀನಯಾನ ಮತ್ತು ಮಹಾಯಾನ ಅನ್ನುವಂಥ 2 ಪಂಥಗಳಾಗಿ ಇದು ವಿಭಜನೆಯನ್ನು ಹೊಂದಿತು. ಹಾಗಾಗಿ 8ನೇ ಶತಮಾನದ ವೇಳೆಗೆ ಬೌದ್ಧ ಧರ್ಮದಲ್ಲಿ ವಜ್ರಾಯಾನ ಅನ್ನುವಂಥ ಮತ್ತೊಂದು ಹೊಸ ಪಂಥ ಆಯಿತು. ವಜ್ರಾಯಾನ ಅನ್ನುವಂಥ ಶಾಖೆ ಮಂತ್ರ ತಂತ್ರಗಳಿಂದ ಅದು ಪ್ರೇರಿತವಾಗಿ ಇದ್ದಿದ್ದಂತಹದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಹೀಗೆ ಈ ಒಂದು ಪಂಥ ಏನಿದೆ ಇದು ವಿಭಜನೆ ಹೊಂದಿದಾಗ್ಯೂ ಕೂಡ ಇವತ್ತು ಏನಿದೆ ಮಹಾಯಾನ ಮತ್ತು ಅದರ ತಾಂತ್ರಿಕ ಪಂಥಗಳು ಏನಿದೆ ಅವು ಚಾಲ್ತಿಯಲ್ಲಿ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಈ ಹೀನಯಾನ ಏನಿದೆ, ಈ ಹೀನಯಾನ ಮತ್ತು ಮಹಾಯಾನಗಳ ನಡುವೆ ಒಂದಿಷ್ಟು ಡಿಫ್ರೆನ್ಸ್ಗಳು, ಭಿನ್ನತೆಗಳು ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಹೀನಯಾನ ಸಂಪ್ರದಾಯ ಏನಿದೆ ಅದು ಬುದ್ಧನ ತತ್ವಗಳನ್ನು ಯಥಾವತ್ತಾಗಿ ಅನುಸರಿಸಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಹೀನಯಾನ ಮೋಕ್ಷ ವ್ಯಕ್ತಿಗತ ಅಂತ ಹೇಳಿದ್ರೆ ಮಹಾಯಾನ ಎಲ್ಲರಿಗೂ ಮೋಕ್ಷವನ್ನು ಒದಗಿಸುವಂಥ ಗುರಿ ಹೊಂದಿದೆ. ಹೀನಯಾನಿಗಳು ಬುದ್ಧನ ಮೂಲ ಬೋಧನೆಗಳಲ್ಲಿ ನಂಬಿಕೆ ಇಟ್ಟರೆ ಮಹಾಯಾನಿಗಳು ಬೋಧಿಸತ್ವರಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಹೀನಯಾನಿಗಳು ಸಂಕೇತಗಳನ್ನು ಪೂಜಿಸಿದ್ರೆ ಮಹಾಯಾನಿಗಳು ಬುದ್ಧನ ಪ್ರತಿರೂಪದ ಆರಾಧನೆಯನ್ನು ಮಾಡ್ತಾ ಇದ್ರು. ಹೀನಯಾನಿಗಳ ಗ್ರಂಥಗಳು ಪಾಲಿ ಭಾಷೆಯಲ್ಲಿ ಇದ್ದರೆ ಮಹಾಯಾನಿಗಳ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹದ್ದನ್ನು ನಾವು ಗಮನಿಸ್ಬೋದು. ಒಟ್ಟಾರೆ ಈ ಧರ್ಮ ಇವತ್ತಿಗೂ ಕೂಡ ವಿದೇಶಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಬೌದ್ಧ ಧರ್ಮಕ್ಕೆ ಅಂದಿಗೆ ಯಾವುದೇ ಈ ಒಂದು ಪ್ರಬಲ ಪ್ರತಿಸ್ಪರ್ಧಿ ಇಲ್ಲದೆ ಹೋಗಿದ್ದಂತಹದ್ದು ಬೌದ್ಧ ಧರ್ಮದ ಬೆಳವಣಿಗೆಗೆ ಮತ್ತೊಂದು ಕಾರಣ. ಮತ್ತು ಬೌದ್ಧ ಧರ್ಮಕ್ಕೆ ಸಿಕ್ಕದಂತಹ ರಾಜಾಶ್ರಯ ಏನಿದೆ ಅದು ಕೂಡ ಬಹಳ ಮುಖ್ಯ ಆಗಿದ್ದಂತಹದ್ದು. ಯಾಕಂದರೆ ಅಶೋಕನಂತಹ, ಕಾನಿಷ್ಕನಂತಹ, ಹರ್ಷವರ್ಧನನಂತಹ ಅರಸರುಗಳು ಈ ಧರ್ಮಕ್ಕೆ ಸಿಕ್ಕಿದ್ದಂತಹದ್ದು.
ಮಗಧದ ಬಿಂಬಸಾರ, ಅಜಾತಶತ್ರು, ಕೋಸಲದ ಅರಸು, ಕೌಶಾಂಬಿಯ ಅರಸರು, ಕಳಿಂಗದ ಅರಸರು, ಅಶೋಕ ಚಕ್ರವರ್ತಿ, ಹರ್ಷವರ್ಧನ, ಕಾನಿಷ್ಕ ಇವರೆಲ್ಲರೂ ಕೂಡ ಬೌದ್ಧ ಧರ್ಮಕ್ಕೆ ಉದಾರವಾದಂತಹ ಆಶ್ರಯಗಳನ್ನು ನೀಡಿದ್ರು. ಈ ಧರ್ಮ ಪ್ರಚಾರದಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸಿದ್ರು. ಕ್ರಿಸ್ತಪೂರ್ವ 261ರಲ್ಲಿ ಜರುಗಿದಂಥ ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮಾವಲಂಬಿಯಾಗಿ ಬದಲಾವಣೆಯನ್ನು ಹೊಂದಿದ್ದಂತಹದ್ದು. ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅವನು ಆ ಒಂದು ಧರ್ಮದ ಏಳಿಗೆಗೇನೆ ತನ್ನ ಬದುಕನ್ನು ಮುಡಿಪಾಗಿ ಇಟ್ಟಿದ್ದಂತಹದ್ದು. ತನ್ನೆಲ್ಲ ಸಂಪನ್ಮೂಲಗಳನ್ನು, ತನ್ನೆಲ್ಲ ಪರಿಶ್ರಮವನ್ನು ಈ ಧರ್ಮದ ಏಳಿಗೆಗೇನೆ ಅವನು ವಿನಿಯೋಗ ಮಾಡಿದ್ದಂತಹದ್ದು. ಈ ಒಂದು ಧರ್ಮ ದೇಶ ವಿದೇಶಗಳಿಗೆ ಕೂಡ ತನ್ನ ಸಾಮ್ರಾಜ್ಯದಲ್ಲಷ್ಟೇ ಅಲ್ಲದೇನೆ ದೇಶ ವಿದೇಶಗಳಿಗೆ ಕೂಡ ಇದು ಹರಡಲಿಕ್ಕೆ ಇದು ಅನುವನ್ನು ಮಾಡಿಕೊಡ್ತು. ಅವನು ನೇಮಕ ಮಾಡಿದಂತಹ ಧರ್ಮ ಮಹಾಮಾತ್ರರು ಅನ್ನುವಂತಹ ಅಧಿಕಾರಿಗಳಿರ್ಬೋದು, ಅವನು ಹಾಕಿಸಿದಂತಹ ಶಾಸನಗಳಿರಬಹುದು, ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಏಳಿಗೆಗೆ ಪ್ರೇರಣೆಯನ್ನು ಕೊಟ್ಟಿದ್ದಂತಹದ್ದು. ಹಾಗಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತಾನಷ್ಟೇ ಅಲ್ಲದೆ ತನ್ನ ಮಕ್ಕಳಾದಂಥ ಮಹೇಂದ್ರ ಮತ್ತು ಸಂಘಮಿತ್ರೆಯರನ್ನು ಪ್ರಚಾರಕ್ಕೆ ನೇಮಿಸಿದ್ದಂತಹದ್ದು. ಅವರನ್ನು ಶ್ರೀಲಂಕಾಕ್ಕೂ, ರಕ್ಷಿತನನ್ನು ವಾರಣಾಸಿಗೂ, ಸೋನಾ ಮತ್ತು ಉತ್ತರನನ್ನು ಬರ್ಮಾ ದೇಶಕ್ಕೂ, ಮಹಾರಕ್ಷಿತನನ್ನು ಮಹಾರಾಷ್ಟ್ರಕ್ಕೂ, ಮಹಾದೇವನನ್ನು ಮಹಿಷಮಂಡಲಕ್ಕೂ ಅವನು ನೇಮಕವನ್ನು ಮಾಡಿ ಕಳುಹಿಸಿದ್ದಂತಹದ್ದು. ಇದರಿಂದಾಗಿ ಸಾಕಷ್ಟು ಈ ಧರ್ಮ ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಯಿತು. ಅದರಿಂದಾಗಿಲೇ ಅಶೋಕನನ್ನು 2ನೇ ಗೌತಮ ಬುದ್ಧ ಅಂತ ಹೇಳಿ ಕರೀಲಾಗತ್ತೆ. ಕಾನಿಷ್ಕ ಕೂಡ ಅಶೋಕನಂತೆ ಬೌದ್ಧ ಧರ್ಮದ ಪ್ರಚಾರದಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತಾನೆ. ಅದೇ ರೀತಿ ಹರ್ಷವರ್ಧನನು ಕೂಡ ಈ ಬೌದ್ಧ ಧರ್ಮದ ಏಳಿಗೆಗೆ ಸುಮಾರು 80,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ದ ಅಂತ ಹೇಳಿ ಹೇಳಲಾಗತ್ತೆ. ಮತ್ತು ಹಾಗೇನೆ ಅವನು ಕನುಜ್ ಮತ್ತು ಪ್ರಯಾಗಗಳಲ್ಲಿ ಧಾರ್ಮಿಕ ಸಮ್ಮೇಳನಗಳನ್ನು ಏರ್ಪಡಿಸೋದ್ರ ಮೂಲಕ ಈ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಉತ್ತೇಜನಗಳನ್ನು ಅವನು ಕೊಟ್ಟಿದ್ದಂತಹದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ಈ ಒಂದು ಬೌದ್ಧ ಧರ್ಮಕ್ಕೆ ಅಂದು ಒದಗದಂಥ ರಾಜಾಶ್ರಯ ಏನಿದೆ ಅದು ಕೂಡ ಈ ಧರ್ಮ ಸಾಕಷ್ಟು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಯಿತು. ಯುದ್ಧವನ್ನು ಗೆದ್ದ ಮೇಲೂ ಯುದ್ಧವನ್ನು ತ್ಯಜಿಸಿದಂಥವ್ರು ಏನಾದರೂ ಇತಿಹಾಸದಲ್ಲಿದ್ದರೆ ಅದು ಅಶೋಕ ಮಾತ್ರನೇ. ಸೊ ಹಾಗಾಗಿ ಅಶೋಕನಂತಹ ರಾಜ ಸಿಕ್ಕಿದ್ದಂತಹದ್ದು ಈ ಒಂದು ಧರ್ಮ ಸಾಕಷ್ಟು ಜನಪ್ರಿಯತೆಯನ್ನು ಹೊಂದಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಈ ಒಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ರಾಜಾಶ್ರಯ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಬೌದ್ಧ ಧರ್ಮವನ್ನು ಅನುಸರಿಸೋದ್ರ ಜೊತೆಗೆ ಅದರ ಅನುಸರಣೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹದ್ದನ್ನು ನಾವು ಗಮನಿಸ್ಬೋದು. ಹಾಗೆಯೇ ನಲಂದ ವಿಶ್ವವಿದ್ಯಾನಿಲಯ ದಲ್ಲಿ ಇದ್ದಂತಹ ಬೌದ್ಧ ಪಂಡಿತರುಗಳು ಏನಿದ್ದಾರೆ ಅವರು ಕೂಡ ಇಲ್ಲಿ ಧರ್ಮ ಬೋಧನೆಗಳನ್ನು ಮಾಡ್ತಾ ಇದ್ದಿದ್ದಂತಹದ್ದು. ಇವೆಲ್ಲವೂ ಕೂಡ ಈ ಧರ್ಮ ಸಾಕಷ್ಟು ಏಳಿಗೆಯನ್ನು ಹೊಂದಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಭಾರತದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂತಹ ವಿಶ್ವವಿದ್ಯಾನಿಲಯಗಳಾದ ನಲಂದ, ವಿಕ್ರಮಶೀಲ, ವಲ್ಲಭಿ, ನಾಗಾರ್ಜುನಕೊಂಡ, ಓದಂಟಪುರಿ ಮೊದಲಾದವುಗಳು ಕೂಡ ಈ ಧರ್ಮದ ಬೆಳವಣಿಗೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರಗಳನ್ನು ನಿರ್ವಹಿಸಿದ್ವು. ಹಾಗೇನೆ ವೈದಿಕ ಧರ್ಮಕ್ಕೆ ಹೋಲಿಸಿದ್ರೆ ಬೌದ್ಧ ಧರ್ಮ ಸಾಕಷ್ಟು ಉದಾರವಾದಿಯಾಗಿ ಕೂಡ ಇತ್ತು, ಹಾಗೇನೆ ಪ್ರಜಾಸತ್ತಾತ್ಮಕವಾಗಿ ಕೂಡ ಇತ್ತು. ಹಾಗಾಗಿ ಸರ್ವರ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಂತಹದ್ದಿದೆಯಲ್ಲ, ಇದು ಬೌದ್ಧ ಧರ್ಮ ಹೆಚ್ಚು ಜನಪ್ರಿಯತೆಯನ್ನು ಪಡೀಲಿಕ್ಕೆ ಕಾರಣ ಆಗಿದ್ದಂತಹದ್ದು. ಹಾಗಾಗಿ ಅಂದಿನ ಈ ಒಂದು ಅರಸು ವರ್ಗದವರು ಮತ್ತು ಹಾಗೇನೆ ಈ ಒಂದು ಸಂಘ ಸಂಸ್ಥೆಗಳು ಏನಿದೆ ಅವು ಬುದ್ಧ ಸ್ಥಾಪಿಸಿದಂಥ ಸಂಘಗಳು ಇವೆಲ್ಲವೂ ಕೂಡ ಈ ಒಂದು ಧರ್ಮ ಪ್ರಚಾರ ಕಾರ್ಯದಲ್ಲಿ ಅಹರ್ನಿಶೀಯವಾಗಿ ತಮ್ಮನ್ನು ತೊಡಗಿಸ್ಕೊಂಡಿರುವಂತಹದ್ದು. ಬೌದ್ಧ ಭಿಕ್ಷುಣಿಯರು ತಾವು ಅನುಸರಿಸಿ ಈ ಧರ್ಮವನ್ನು ಇತರರಿಗೆ ಮಾದರಿಯಾಗಿ ಇದ್ದದ್ರಿಂದಾಗಿ ತೋರಿಸಿಕೊಟ್ಟಿದ್ರಿಂದಾಗಿ ಇತರರು ಕೂಡ ಅದನ್ನು ಸುಲಭವಾಗಿ ಅನುಸರಿಸಲಿಕ್ಕೆ ಸಾಧ್ಯ ಆಗಿದ್ದಂತಹದ್ದು. ಹಾಗಾಗಿ ಬೌದ್ಧ ಧರ್ಮ ಇಂದು ವಿದೇಶಗಳಾದಂತಹ ಚೀನಾ, ಸಿಲೋನ್, ಬರ್ಮಾ, ಜಪಾನ್, ಟಿಬೆಟ್, ಆಗ್ನೇಯ ಏಷ್ಯಾ ಮೊದಲಾದಂಥ ದೇಶಗಳಲ್ಲಿ ಹರಡಿದ್ದು ಇಲ್ಲಿನ ಆಳುವ ವರ್ಗ ನೀಡಿದಂಥ ಉದಾರವಾದಂಥ ಆಶ್ರಯ, ಪ್ರೋತ್ಸಾಹ ಈ ಎಲ್ಲ ಕಾರಣಗಳಿಂದಾಗಿ ಬೌದ್ಧ ಧರ್ಮ ಬೇಗ ಜನಪ್ರಿಯತೆಯನ್ನು ಪಡಿತು.
ಬೌದ್ಧ ಧರ್ಮದಲ್ಲಿ ಅಷ್ಟು ಉದಾರವಾದಂಥ ತತ್ವಗಳಿದ್ದಿದ್ದರಿಂದಾಗಿಯೇ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದಂಥದ್ದು. ಹಾಗಾಗಿ ಅದಕ್ಕೆ ಮೂಲಭೂತ ಕಾರಣ ಅಂತ ಹೇಳೋದಾದರೆ ಅದರ ಸರಳವಾದಂತಹ ತತ್ವಗಳು ಮತ್ತು ಆ ತತ್ವಗಳ ನಿರೂಪಣೆಯೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಧನ್ಯವಾದಗಳು.